ಸರ್ ಇದ್ರ ಜೊತೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ರಾಯಭಾರಿಯಾಗಿದ್ದೀರಿ ಸರ್. ಖುದ್ದು ಸಿದ್ದರಾಮಯ್ಯ ಅವರೇ ನಿಮ್ಮನ್ನು ಆಗಮನ ಮಾಡ್ಕೊಂಡಿದ್ದಾರೆ. ಅದನ್ನು ಒಂದು ಟ್ವೀಟ್ ಮಾಡೋ ಮೂಲಕ ಕಿಶೋರ್ ಅವರು ರಾಯಭಾರಿಯಾಗಿದ್ದಾರೆ ಅಂತ ಎಷ್ಟು ಖುಷಿ ಇದೆ ಸರ್ ಅದರ? ಖುಷಿ ಇದೆ. ಯಾಕೆ ಅಂದರೆ ಇದೊಂದು ಹಬ್ಬ, ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಅನ್ನೋದು. ಇದರ ಮೂಲಕ ಇದುವರೆಗೂ ನಾವು ಮಾತಾಡ್ತಾ ಇರ್ತೀವಲ್ಲ ಪ್ರೇಕ್ಷಕನ ಬಗ್ಗೆ, ನಾವು ಪ್ರೇಕ್ಷಕನಿಗೆ ಒಂದಷ್ಟು ಪೂರ್ತಿ ದೇಶದ ಎಲ್ಲ ಕಡೆಗಳಿಂದ, ಜಗತ್ತಿನ ಎಲ್ಲ ಕಡೆಗಳಿಂದ ಬಂದಂಥ ಸಿನಿಮಾಗಳನ್ನು ತೋರಿಸಿ ಪ್ರೇಕ್ಷಕನ ಅಭಿರುಚಿಯನ್ನು ಇನ್ನೂ ಚೆನ್ನಾಗಿ ಮಾಡುವಂಥದ್ದು ಅಥವಾ ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ. ಅವನ ಅಭಿರುಚಿ ನಮ್ಮ ಸಂಸ್ಕೃತಿ ಹಾಗೆ ತಾನೆ, ಕನ್ನಡ ಸಂಸ್ಕೃತಿನೇ ಎಲ್ಲವನ್ನು ತೊಗೊಂಡು ಬೆಳೆದಂಥ ಎಲ್ಲ ಸಂಸ್ಕೃತಿಗಳು ಅಷ್ಟೇ ಹಾಗೆ ಬೆಳೆಯೋದು. ಯಾವುದು ಒಂಟಿಯಾಗದು, ಅದೇ ಹಾಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಕೂಡ ಬೇರೆ ಬೇರೆ ಹೊರಗಿನ ಇನ್ಫ್ಲುಯೆನ್ಸ್ಗಳಿಗೆ ಓಪನ್ ಆಗ್ತಿದ್ರಷ್ಟೇ ಪ್ರಗತಿ ಸಾಧ್ಯ, ಚಾಲನೆ ಸಾಧ್ಯ ಇದಲ್ಲ. ಇಲ್ಲದ್ರೆ ಸ್ಟಾಟಿಕ್ ಆಗಿಬಿಡುತ್ತೆ, ಜಂಗಮ ಆಗೋದೇ ಇಲ್ಲ, ಎಲ್ಲವೂ ಸ್ಥಾವರ ಆಗೋಗ್ಬಿಡುತ್ತೆ, ಅದು ಮುಗಿದೋಗ್ಬಿಡುತ್ತೆ, ಯಾವತ್ತೋ ಒಂದು ದಿವಸ ಅದು ಸತ್ತೋಗ್ಬಿಡುತ್ತೆ. ಹಾಗಾದರೆ ಸೊ ಜಂಗಮವಾಗಿರಬೇಕು, ಬದುಕೇ ಇರಬೇಕು, ಜೀವಂತವಾಗಿರಬೇಕು ಅಂತಂದರೆ ಹೊರಗಿನ ಇನ್ಫ್ಲುಯೆನ್ಸಸ್ಗೆ ನಾವು ಓಪನ್ ಆಗೇ ಇರಬೇಕಾಗುತ್ತೆ. ಆ ಥರದ್ದು ಒಂದು ಇಂಟ್ರೆಸ್ಟಿಂಗ್ ಕೆಲಸ ಅಂತ ನನಗೆ ಫಿಲ್ಮ್ ಫೆಸ್ಟಿವಲ್ಗಳ ಬಗ್ಗೆ ಅನಿಸಿದ್ದು. ಅದರ ರಾಯಭಾರಿ ಅನ್ನೋದು ಒಂದು ಅದನ್ನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ. ಆ ಥರ ಆಗಬೇಕು ಅನ್ನೋ ಆಸಕ್ತಿ ಅಥವಾ ಏನೂ ಇರಲಿಲ್ಲ, ಆ ಥರದ್ದೇನೂ ಇರಲಿಲ್ಲ. ತಾನಾಗೆ ಅವರು ಕೊಟ್ಟಂಥ ಅವಕಾಶ. ಇದರಿಂದ ಇದರ ಪಾಸಿಟಿವ್ಸ್ ನಾನು ನೋಡೋದೇನು ಅಂತಂದರೆ, ಒಂದು ಸ್ಟೀರಿಯೋಟೈಪ್ ಬ್ರೇಕ್ ಆಗುತ್ತೆ. ಅಂದರೆ ಒಂದು ಸಿದ್ಧ ಮಾದರಿ ಏನಿದೆ, ಬರೀ ನಾಯಕ ನಟರು ಅಥವಾ ಸ್ಟಾರ್ಗಳು ಇಂಥವ್ರಿಗೆ ಈ ಥರದ ಪೊಸಿಷನ್ ಕೊಡೋದು, ಅದ್ರ ಮೂಲಕ ಹೆಚ್ಚು ಆಡಿಯನ್ಸ್ ಒಂದಿದೆ, ಅದ್ರ ಮೂಲಕ ಹೆಚ್ಚು ಆಡಿಯನ್ಸ್ ಸಿಗ್ಬೋದೇನೋ ಫಿಲ್ಮ್ ಫೆಸ್ಟಿವಲ್ಗಳಿಗೆ. ಬಟ್ ಗೊತ್ತಿಲ್ಲ ನನಗೆ ನಮ್ಮ ಸ್ಟಾರ್ಗಳು ಎಷ್ಟು ಜನ ನಮಗೆ ಫಿಲ್ಮ್ ಫೆಸ್ಟಿವಲ್ಗೆ ಹೋಗುವಂಥ ಪ್ರಬುದ್ಧ ಆಡಿಯನ್ಸನ್ನ ಫ್ಯಾನ್ಗಳಾಗಿ ಉಳಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಈಗ ನಡೀತಾ ಇರುವಂಥ, ಅಂದರೆ ಈಗ ಒಬ್ಬ ಸ್ಟಾರ್ನ ಡೆಫಿನೇಷನ್ ಏನಾಗಿದೆ ಅಂತಂದರೆ, ಅವನಿಗೆ ಹೆಚ್ಚು ಪಾಪ್ಯುಲಾರಿಟಿ ಇರುವಂಥವನೇ ಒಬ್ಬ ಸ್ಟಾರ್ ಅಂತ. ಹೆಚ್ಚು ಪಾಪ್ಯುಲಾರಿಟಿ ಸಿಗೋದಕ್ಕೆ ಏನು ಬೇಕೋ ಅದನ್ನ ಮಾತ್ರ ಸಿನಿಮಾಗಳನ್ನ ಮಾಡ್ಕೊಂಡು ಪಾಪ ಅವ್ರಿಗೂ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಹೆಂಗೆ. ಈಗ ಈಗ ರಾಜ್ಕುಮಾರ್ ಅಂತ ಜವಾಬ್ದಾರಿಯುತ ಸ್ಟಾರ್ಗಳು ನಮಗೆ ತುಂಬ ಕಡಿಮೆನೇ ಕಣ್ಣಿಗೆ ಕಾಣಿಸ್ತಾರೆ. ರಾಜ್ಕುಮಾರ್ ಅಂತ ಸ್ಟಾರ್ಗಳಾಗಿದ್ದರೆ ಅವ್ರಿಗೆ ಗೊತ್ತಿತ್ತು ಸಮಾಜ ಹೇಗಿದೆ, ಜನಗಳಿಗೆ ಏನು ಕೊಡಬೇಕು, ಏನು ಕೊಟ್ಟರೆ ಜನಗಳಿಗೆ ಸರಿ. ನನ್ನ ಸಿನಿಮಾ ಮಾತ್ರ ಓಡಬೇಕು ಅಂತಲ್ಲ, ನಾನು ಸ್ಟಾರಾಗಿ ಇರಬೇಕು ಅಂತಲ್ಲ, ಜನಗಳಿಗೆ ಎಂಥ ಸಿನಿಮಾ ಕೊಡಬೇಕು, ಯಾವುದು ಸರಿ ಯಾವುದು ತಪ್ಪು, ಇದೆಲ್ಲದರ ಅರಿವು ತುಂಬ ಚೆನ್ನಾಗಿತ್ತು. ಸೊ ಈಗ ಏನಾಗ್ಬಿಟ್ಟಿದ್ದು, ಬರೀ ವ್ಯಾಪಾರವಾಗಷ್ಟೇ ಎಲ್ಲರೂ ನೋಡ್ತಾ ಇರೋದ್ರಿಂದ, ಸ್ಟಾರ್ಡಮ್ಮನ್ನು ಒಂದು ವ್ಯಾಪಾರದ ಸರಕಾಗಿ ಹೋಗ್ಬಿಟ್ಟಿರೋದ್ರಿಂದ, ವ್ಯಾಪಾರ ಆಗೋದಕ್ಕೆ ಏನು ಮಾಡಬೇಕು ಅದು ಮಾಡ್ತಾರೆ. ಸ್ಟಾರ್ಗಳು ಅದನ್ನೇ ಮಾಡಬೇಕಾಗಿದೆ. ನಿರ್ಮಾಪಕರು ಅವ್ರ ಜೊತೆ ಹೋದಂಥ ನಿರ್ಮಾಪಕರು ಅದನ್ನೇ ಮಾಡಬೇಕಾಗಿದೆ. ಸೊ ಆ ಅನಿವಾರ್ಯತೆಯ ಒಂದು ವಿಷವರ್ತದಲ್ಲಿ ಅವ್ರು ಸಿಕ್ಕಾಕೊಂಡಿರೋದ್ರಿಂದ ಅಂಥವರೇ ಇಲ್ಲೂ ಬಂದಾಗ ಏನಾಗ್ತಾ ಇತ್ತು, ಒಬ್ಬ ಸ್ಟಾರರ್ ಬಂದು ಅವ್ರ ಫ್ಯಾನ್ಸ್ನ ಒಂದಷ್ಟು ಜನ ಕರ್ಕೊಂಬಂದರು. ಅವ್ರ ಸಿನಿಮಾ ಫೆಸ್ಟಿವಲ್ಗೆ ಬಂದರೋ ಇಲ್ಲವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಿನಿಮಾ ಫೆಸ್ಟಿವಲ್ಗೆ ಒಂದು ಪಬ್ಲಿಸಿಟಿ ಸಿಕ್ತು ಅಂತ ಆಗ್ತಾಯಿತ್ತು. ಅಂದರೆ ಸುಮಾರು ಮಾಧ್ಯಮಗಳು ಅದನ್ನೇ ಅಪೇಕ್ಷೆ ಮಾಡೋದ್ರಿಂದ, ಈಗ ಟಿ ವಿ ಅಂತ ಇಟ್ಕೊಳ್ಳಿ, ಈಗ ನಾನು ಆ ಥರ ಪ್ರತಿನಿಧಿ ರಾಯಭಾರಿ ಅಂತಂದರೆ, ನನ್ನನ್ನು ಇಂಟರ್ವ್ಯೂ ಮಾಡೋದಕ್ಕಿಂತ ಒಬ್ಬ ಸ್ಟಾರ್ ಅದರ ಪ್ರತಿನಿಧಿ ಆಗಿದ್ದರೆ ಅದನ್ನು ಇಂಟರ್ವ್ಯೂ ಮಾಡೋ ಬೇರೆ ವಿಧಾನನೇ ಬೇರೆ ಇರುತ್ತೆ. ಅದು ಕೊಡೋ ಪಬ್ಲಿಸಿಟಿ, ಯಾಕಂದರೆ ಅವ್ರಿಗೂ ಪಬ್ಲಿಸಿಟಿ ಸಿಗಬೇಕು, ಅವ್ರಿಗೂ TRP ಸಿಗಬೇಕು. ಆ ಅನಿವಾರ್ಯತೆ ಇದೆಯಲ್ಲ, ಬಂಡವಾಳದ ಅನಿವಾರ್ಯತೆ, ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ಅದನ್ನು ಆ ಸಿದ್ಧ ಮಾದರಿಯನ್ನು ಬ್ರೇಕ್ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಖುಷಿ ಆಯಿತು. ಈ ಥರದ ಪ್ರಯತ್ನಗಳು ಮುಂದಕ್ಕೂ ಆಗಬೇಕು. ಯಾಕಂದರೆ ನಾನು ಎಷ್ಟರ ಮಟ್ಟಿಗೆ ಇದಕ್ಕೆ ಅರ್ಹ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳೋದು ನಾನು ಅನರ್ಹ ಅಂತಾನೆ. ಅದಕ್ಕೆ ನನಗಿಂತ ಹೆಚ್ಚಿಗೆ ಅರ್ಹತೆ ಇರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ಬಟ್ ಗೊತ್ತಿಲ್ಲ. ಜೊತೆಗೆ ಒಂದಷ್ಟು ಜನಗಳ ಪರವಾಗಿ ದನಿ ಎತ್ತೋ ಥರದ್ದು ಬರೀ ಆನ್ಲೈನಲ್ಲೇ ನಾನು ಹೋರಾಟ ಹೊರಗಡೆನೂ ಮಾಡ್ತಾ ಇಲ್ಲ. ನಾನು ಆನ್ಲೈನ್ ಹೋರಾಟಗಾರ, ಜನಪರ ಹೋರಾಟಗಾರ ಅಂತ ಹೇಳ್ಕೋಬೇಕು. ನನಗೆ ತಪ್ಪು ಅನಿಸಿದ್ದು ನಾನು ತಪ್ಪು ಅಂತ ಹೇಳ್ಕೊಂಡು ಬಂದಿದ್ದೀನಿ ಅಷ್ಟೇ ಹೊರತು ನಾನು ಅಂಥ ದೊಡ್ಡ ಹೋರಾಟನೂ ಮಾಡಿದ್ದೀನಿ ಅಂತಲೂ ಹೇಳ್ಕೊಳ್ಳೋಂಗಿಲ್ಲ. ಬಟ್ ಸ್ಟಿಲ್ ಆ ಸಿದ್ಧಾಂತಗಳಲ್ಲಿ ಪ್ರಜಾಪ್ರಭುತ್ವದ ಸಿದ್ಧಾಂತಗಳನ್ನು ನಾನು ನಂಬಿಕೆ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಅಂಥವನು ಅಂತ ಅನ್ನೋದನ್ನು ಒಂದು ಗುರುತಿಸಿದ್ದಾರೆ ಅಂತ. ಯಾಕಂದರೆ ಇದರ ಈ ಸರದ ಹಬ್ಬದ ಕ್ಯಾಪ್ಷನ್ ಟೈಟಲ್ ಕ್ಯಾಪ್ಷನ್ ಒಂದು ಸರ್ವಜನಾಂಗದ ಶಾಂತಿಯ ತೋಟ, ಕುವೆಂಪು ಅವರ ಸಾಲು. ಸೊ ಆಗಲೂ ಅದೇ ಹೇಳ್ತಾ ಇದ್ದೆ, ಕುವೆಂಪು ಇವತ್ತಿಗೂ ಪ್ರಸ್ತುತ, ಇವತ್ತಿಗೂ. ಯಾಕಂದರೆ ಸರ್ವಜನಾಂಗದ ಶಾಂತಿ ತೋಟ ಆಗಬೇಕು ಅಂತ ಹೇಳೋವಂಥ ಪರಿಸ್ಥಿತಿ ಇವತ್ತು ಇದೆ. ಅದರಲ್ಲಿ ಕುವೆಂಪು ಗ್ರೇಟ್ ಅಂತ ಹೇಳಬೇಕಾ ನಾವು, ಅಥವಾ ನಾವು 50 ವರ್ಷ ಆದರೂ ಉದ್ಧಾರ ಆಗಲಿಲ್ಲ, ಇನ್ನು ಬದಲಾಗಲಿಲ್ಲ ಅಂತ ಮೂರ್ಖರು ನಾವು ಅಂತ ಹೇಳ್ಕೋಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅವ್ರು ಅದನ್ನು ಹೇಳ್ಕೊಂಡು ನಮ್ಮನ್ನು ನಾವು ತಿದ್ಕೋಬೇಕಾಗಿದೆ. ನೋಡಿ, 50 ವರ್ಷ ಹಿಂದೆ ಕುವೆಂಪು ಇದನ್ನು ಹೇಳಿದ್ರು, ಆದರೆ ಇವತ್ತು ನಾವು ಬದಲಾಗಿಲ್ಲ, ಅದೇ ದರಿದ್ರ ಮಟ್ಟದಲ್ಲೇ ಇದ್ದೀವಿ. ಹಾಗಾಗಿ ಈಗಲಾದರೂ ಬದಲಾಗೋಣ. 50 ವರ್ಷದಂತೆ ಒಬ್ಬ ದಾರ್ಶನಿಕ ಹೇಳ್ತಂಥ ಮಾತನ್ನು ಕೇಳ್ಕೊಂಡು ಇವತ್ತಾದ್ರೂ ಉದ್ಧಾರ ಆಗೋಣ ಅಂತ, ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋದೊಂದೇ ಅಷ್ಟೇ. ಕುವೆಂಪು ಆವತ್ತಿಂದನೂ ಪಾಪ ಹೇಳ್ತಾನೆ ಇದ್ರು, ನಿರಂಕುಶಮತಿಗಳಾಗಿ ಅಂತಂದರು, ಅನಿಕೇತನ ಚೇತನರಾಗಿ ಅಂತಂದರು.
ಸೊ ಈ ಯಾವುದನ್ನು ಕೇಳಿಸ್ಕೊಳ್ಳದೆ ನಾವಿನ್ನೂ ಸಂಪ್ರದಾಯವಾದದ ಮೌಢ್ಯದಲ್ಲಿ, ಗೊಡ್ಡು ಸಂಪ್ರದಾಯದಲ್ಲಿ ಇನ್ನೂ ತಲೆ ತೋರಿಸಿ ಇನ್ನೂ ಅದರ ಆಳಕ್ಕೆ ಪಾತಾಳಕ್ಕೆ ಮುಳುಗ್ತಾ ಇದ್ದೀವಿ. ಎಚ್ಚೆತ್ತುಕೊಳ್ಳುವಂಥ ಎಲ್ಲ ಶಕ್ತಿಯೂ ನಮಗಿದೆ. ಆದರೆ ಒಂದಷ್ಟು ಶಕ್ತಿಗಳು ಆಡಳಿತಾರೂಢ, ಅಧಿಕಾರಾರೂಢ ಶಕ್ತಿಗಳು, ಬಂಡವಾಳಶಾಹಿ ಶಕ್ತಿಗಳು ಇವೆಲ್ಲ ಸೇರ್ಕೊಂಡು ಜನಗಳನ್ನು ಮೋಡ್ರನ್ ಆಗಿ ಉಳಿಸ್ಕೊಂಡು ಅವ್ರಿಗೆ ಫ್ಯಾನ್ಸ್ ಬೇಕಷ್ಟೇ. ಜಾಗೃತ ಪ್ರೇಕ್ಷಕ ಬೇಕಾಗಿಲ್ಲ. ಜಾಗೃತ ಪ್ರೇಕ್ಷಕರನ್ನು ಹುಟ್ಟಾಕೋದು ಈಗ ಸಿನಿಮಾ ಕೆಲಸ ಆಗಬೇಕು. ಸರ್, ನಿಮ್ಮನ್ನು ರಾಯಭಾರಿಯಾಗಿ ಆಯ್ಕೆ ಮಾಡಿದ ನಂತರದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಒಂದಷ್ಟು ವಿರೋಧ ಪೋಸ್ಟ್ಗಳು ಬಂದಿತ್ತು. ಸಿದ್ದರಾಮಯ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡಬೇಕಾದಂಥ ವಿಚಾರನೇ ಇದು ಅಂತ ಅಂದ್ಬಿಟ್ಟು ನಿಮ್ಮನ್ನು ಮಾಡೋದು. ಈ ಥರದೊಂದು ಟ್ವೀಟ್ಗಳಿಗೆ ನಿಮ್ಮ ಪ್ರತಿಕ್ರಿಯೆ ಏನಾಗಿರ್ತದೆ? ಗೊತ್ತಿಲ್ಲ ಅವ್ರು ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ. ನನ್ನ ಬಗ್ಗೆ ಕಮೆಂಟ್ ಮಾಡಿದ್ರೆ ಓಕೆ, ನನಗೆ ಅದೇನು ತೊಂದರೆ ಇಲ್ಲ. ಬಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅವ್ರು ರಾಜಕಾರಣಿಯಾಗಿ ನಾನು ಅವ್ರನ್ನ ನೋಡಿದ್ದೀನಿ. ನಾನು ಅಂದರೆ ಯಾವ ಪಕ್ಷವನ್ನು ನಾನು ಬೆಂಬಲಿಸಿದ್ದಿಲ್ಲ. ನನ್ನ ಟ್ವೀಟ್ಗಳದ್ದು, ನನ್ನ ಇದರಲ್ಲೂ ಅಥವಾ ನಾನು ಏನು ಬರಿತೀನೋ ಅಥವಾ ಬರೀ ಆನ್ಲೈನ್ ಏನು ಬರಿತೀನೋ ಅದರಲ್ಲೂ ನಾನು ಯಾವ ಪಕ್ಷದ ಪರವಾಗಿಯೂ ಇದ್ದಿಲ್ಲ. ನಾನು ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ, ಜನಗಳ ಪರವಾಗಿದ್ದೀನಿ. ಯಾಕಂದರೆ ಜನಗಳು ನನಗೆ ಊಟ ಹಾಕಿದ್ದಾರೆ, ಜನಗಳು ನನಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ನಿಯತ್ತು ಜನಗಳ ವಿರುದ್ಧವಾಗಿ ಅಂದರೆ ಜನಗಳ ಆಸಕ್ತಿಗಳಿಗೆ ಅಥವಾ ಜನಗಳ ಒಳಿತಿಗೆ ವಿರುದ್ಧವಾಗಿ ಏನೇ ಕೆಲಸ ಆದರೂ ಅಂತ ನನಗನ್ಸಿದ್ರು ನಾನು ಅದ್ರ ವಿರುದ್ಧ ಮಾತಾಡ್ತೀನಿ. ಅದು ನನಗನ್ಸಿದ್ದಷ್ಟೇ. ಬೇರೆಯವ್ರಿಗೆ ಅದು ಸರಿ ಅಂತಲೇ ಅನ್ಸ್ಬೋದು, ಬೇಕಾದಷ್ಟು ನನಗೆ ಅನ್ನಿಸ್ತಾ ಇದೆ. ಸೊ ಅದು ಓಕೆನೆ, ಯಾಕಂದರೆ ನನ್ನ ಅಭಿವ್ಯಕ್ತಿಗೆ ನನ್ನ ಸ್ವಾತಂತ್ರ್ಯ ಇದೆ, ಅದನ್ನ ಉಪಯೋಗಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಆದರೆ ಇದಕ್ಕೋಸ್ಕರ ಅವ್ರು ಮಾಡಿದ್ರು ಅಂತ ಹೇಳೋದು ತಪ್ಪಾಗತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಬೇಕಾದಷ್ಟು ಜನ ಸ್ಟಾರ್ಗಳಿದ್ದಾರಲ್ಲ, ಎಷ್ಟು ಜನ ಸ್ಟಾರ್ಗಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಡಿದಂಥ ಎಷ್ಟು ಜನ ಸ್ಟಾರ್ಗಳಿದ್ದಾರೆ, ಅವ್ರನ್ನ ಯಾರನ್ನ ಬೇಕಾದ್ರೆ ಮಾಡ್ಬೋದಾಗಿತ್ತು. ನಾನು ಯಾವ ಪಕ್ಷದವರೆಗೂ ನಾನು ಕ್ಯಾನ್ವಸ್ ಮಾಡಲಿಲ್ಲ. ಆ್ಯಕ್ಚುಲಾಗಿ ಮಾಡಿರಬೇಕಾಗಿತ್ತು. ಸುಮಾರು ಸಿವಿಲ್ ಸೊಸೈಟೀಸ್ನ ಸುಮಾರು ಜನ, ಯಾಕಂದರೆ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾಯಿದ್ರು BJP ಪಕ್ಷದವರು. ಆಗಲೂ ನಾನು ಅವ್ರ ವಿರುದ್ಧ ಮಾತಾಡದೇ ಹೊರತು ಇನ್ನೊಂದು ಪಕ್ಷದ ಪರವಾಗಿ ನಿಂತ್ಕೊಂಡು ಮಾತಾಡ್ಬೋದಾಗಿತ್ತು. ಅಥವಾ ಆ ಥರ ಮಾಡಿದವ್ರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಅವ್ರು ಯಾರು ಬೇಕಾದ್ರೂ ಕರೆದು ಕೊಡ್ಬೋದಾಗಿತ್ತು, ನನಗೆ ಯಾಕೆ ಕೊಡಬೇಕಾಗಿತ್ತು? ಸೊ ಹಾಗಾಗಿ ಅದು ಉದ್ದೇಶ ಅಲ್ಲ. ಸೊ ಅವ್ರಿಗೆ ಅನಿಸಿದೆ ಅದೇ, ನಾನು ಸಂವಿಧಾನದ ಪರವಾಗಿ ಮಾತಾಡ್ತಾ ಇದ್ದೀನಿ ಅಥವಾ ಪ್ರಜಾಪ್ರಭುತ್ವದ ಪರವಾಗಿ ಮಾತಾಡ್ತಾ ಇದ್ದೀನಿ, ಯಾವ ಪಕ್ಷದ ಪರವಾಗೂ ಮಾತಾಡ್ತಾ ಇಲ್ಲ ಅಂತ ಅನ್ಸಿದ್ರಿಂದ ನಿಷ್ಪಕ್ಷಪಾತಿ ಒಂದು ಆಯ್ಕೆ ಇದಾಗಿರುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಜೊತೆಗೆ ನಾನು ಕಂಡಂತೆ ಅವರು ಸಿದ್ದರಾಮಯ್ಯನವರು ಈಗಿರುವ ಕೆಲವು ಸಿದ್ಧಾಂತದ ಆಧಾರದಲ್ಲಿ ರಾಜಕಾರಣ ಮಾಡಿದಂಥ ರಾಜಕಾರಣಿಗಳು. ಸೊ ಅವ್ರ ಜೊತೆ ಅವರ ಸಂತತಿ ಮುಗಿದೋದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ, ಮಾತಾಡ್ತಾರೆ ಅವ್ರಿಗೆ ಎಂತೆಂಥ ರಾಜಕಾರಣಿಗಳು ಬರ್ತಾರೆ ಇನ್ನು ಮುಂದೆ ಗೊತ್ತಾಗುತ್ತೆ ನೋಡಿದ್ರೆ.